ಫ್ಯಾಮಿಲಿ, ಎಲ್ಲರಿಗೂ ನಮಸ್ಕಾರ. ನಾನು ಕಾಂಚನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದೀಪಾವಳಿ ಹಬ್ಬದ ಪ್ರಯುಕ್ತ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಳುವಂತಹ ತಿಂಡಿಗಳನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ. ನಿಮಗೆ ಇಷ್ಟವಾದಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಸೇವ್ ಮಿಕ್ಸ್ಚರನ್ನು ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಸ್ಟೈಲಲ್ಲಿ. ಬನ್ನಿ. ಈಗ ಮಿಕ್ಸ್ಚರ್ ಅಥವಾ ಸೇವ್ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. 1 ಬಟ್ಟಲಿನಷ್ಟು ಕಡಲೆ ಹಿಟ್ಟು, 1/4 ಬೌಲಿನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಅಜ್ವೈನ್ ಓಂಕಾಳು, ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಪುಡಿ, 1 ಪಿಂಚ್ ಹಿಂಗು. ಇವಾಗ 1 ಗ್ಲಾಸ್ ಬಿಸಿ ನೀರು ತೊಗೊಂಡಿದ್ದೀನಿ. ಬಿಸಿ ನೀರಿಗೆ 1 ಟೇಬಲ್ ಚಮಚದಷ್ಟು ಅಜ್ವೈನ್ ಅಥವಾ ಓಂಕಾಳನ್ನ ಹಾಕೊತೀನಿ. ನೋಡ್ಬೋದು, ಇವಾಗ ಓಂಕಾಳನ್ನ ನಾನು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. 15 ನಿಮಿಷ ಆಗಿದೆ. ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ಇದು ತಯಾರಾಗಿದೆ. ಇವಾಗ ಮೊದಲಿಗೆ ಕಡಲೆ ಹಿಟ್ಟನ್ನು ಜಲ್ಡೆ ಮಾಡ್ಕೊಳ್ಳೋಣ. ಒಂದು ಬಟ್ಟಲಿನಷ್ಟು ಕಡಲೆ ಹಿಟ್ಟು, 1/4 ಬಟ್ಟಲಿನಷ್ಟು ಅಕ್ಕಿ ಹಿಟ್ಟು. ಕ್ರಿಸ್ಪಿಯಾಗಿರಲಿ ಅಂತ ಅಕ್ಕಿ ಹಿಟ್ಟು ಹಾಕೋದು. ಇವಾಗ ಜಲ್ಡೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬಬಲ್ಸ್ ಇರುತ್ತೆ. ಸೊ ಹಾಗಾಗಿ ಸೇವ್ ಮಾಡ್ಕೊತೀವಿ ಅಥವಾ ಜಲ್ಡೆ ಹಿಡಿತೀವಿ. ನೋಡಿ, ಇವಾಗ ಜಲ್ಡೆ ಹಿಡ್ದಾಗಿದೆ. ಇದಕ್ಕೆ 1/4 ಚಮಚದಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಪುಡಿ, 1 ಚಿಟಿಕೆಯಷ್ಟು ಹಿಂಗು, 2 ಟೇಬಲ್ ಚಮಚದಷ್ಟು ಬಿಸಿ ಕಾದಿರೋ ಎಣ್ಣೆನ ಹಾಕೊಳ್ಳೋಣ. ಇದಕ್ಕೆ ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಜಾಸ್ತಿ ತೆಳುಗೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟ್ ಇರುತ್ತೆ. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಕರೆಕ್ಟ್ ಆಗಿರುತ್ತೆ. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಇದು ಕರೆಕ್ಟ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಇವಾಗ ಇದನ್ನ ಎಣ್ಣೆಯಲ್ಲಿ ಕರಿಯೋಣ. ಎಲ್ಲರ ಮನೇಲೂ ಈ ಥರ ಚಕ್ಲಿ ಮೇಕರ್ ಇದ್ದೇ ಇರುತ್ತೆ. ಇದರಲ್ಲೇ ನಾವು ಇವತ್ತು ಸೇವ್ನ ಮಾಡೋದು. ಈ ಥರ ಡಿಸೈನ್ದು ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ಸೇಮ್ ಅಂಗಡಿಯಲ್ಲಿ ಹೇಗೆ ಇರುತ್ತೋ ಅದೇ ರೀತಿ ಸಿಗುತ್ತೆ ನಿಮಗೆ. ಇದರೊಳಗೆ ಇದನ್ನು ಹಾಕ್ಕೊಳ್ಳೋಣ. ಇವಾಗ 1 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದರೊಳಗೆ ಸುತ್ತಲೂ ಬೀಳೋ ಹಾಗೆ, ಯಾಕಂದರೆ ಬಂದ ಅಂಟೋ ಚಾನ್ಸಸ್ ಇರುತ್ತೆ ಒಳಗಡೆ. ಹಾಗಾಗಿ ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡೋಣ. ಸುತ್ತಲೂ ಎಲ್ಲ ಸೈಡು ಎಣ್ಣೆ ಸವರಿರಬೇಕು. ಹಾಗಾಗಿ ಈ ರೀತಿ ಮಾಡೋಣ. ಇವಾಗ ಈ ಮಿಕ್ಸ್ಚರ್ನ ಇದರೊಳಗೆ ಹಾಕೊಳ್ಳೋಣ. ನೋಡಿ, ನಾವು ರೆಡಿ ಮಾಡಿದಂತಹ ಮಿಕ್ಸ್ಚರ್ ಹಾಕಿದ್ದೇವೆ. ಈಗ ಇದನ್ನು ಕ್ಲೋಸ್ ಮಾಡೋಣ. ಈ ರೀತಿ ಇದನ್ನು ಇವಾಗ ಟೈಟಾಗಿ ಈ ರೀತಿ ಕ್ಲೋಸ್ ಮಾಡೋಣ. ನೋಡಿ, ಕ್ಲೋಸ್ ಆಗಿದೆ. ಇವಾಗ ನೋಡಿ, ಈ ರೀತಿ ಬರುತ್ತೆ. ನೋಡಿ, ಎಣ್ಣೆ ಕಾದಿದೆ. ಇವಾಗ ಸೇವ್ನ ಹಾಕೋಣ. ನೋಡಿ, ನಾವೇ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ. ಇವಾಗ ಇದನ್ನ ತಿರುಗಿಸ್ಕೊಳ್ಳೋಣ. ಹೀಗಾದರೆ ಆಗಿದೆ ಅಂತ ಇವಾಗ ಇದನ್ನು ಎಣ್ಣೆಯಿಂದ ತೆಗೆಯೋಣ. ಆಚೆನ ತೆಗೆದು ಒಂದು ತಟ್ಟೆಗೆ ಹಾಕೊಳ್ಳೋಣ. ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಬಾರ್ದು. ಈ ಥರ ಕಲರ್ ಚೇಂಜ್ ಆಮೇಲೆ, ಲೈಟಾಗಿ ಕಲರ್ ಚೇಂಜ್ ಅಥವಾ ಬಬಲ್ಸ್ ಕಮ್ಮಿ ಆಗಾಮೇಲೆ ತಿರುಗಿಸಾಕಬೇಕು. ಇವಾಗ ಇದಾಗಿದೆ. ಇದನ್ನು ತೆಗೆಯೋಣ. ನೋಡಿ, ಇವಾಗ ಇದು ಆಗಿದೆ. ಇದನ್ನು ತೆಗೆಯೋಣ. ನೋಡಿ,
ಪರ್ಫೆಕ್ಟಾಗಿ ಆಗಿದೆ, ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಇದನ್ನ ತೆಗೆದುಬಿಡೋಣ. ನೋಡಿ ಫ್ರೈ ಆಗಿದೆ, ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕರ್ಬೇವು ಸೊಪ್ಪು ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ, ಲೈಟಾಗಿ ಫ್ರೈ ಆದರೆ ಸಾಕು. ನೋಡಿ ಈ ಥರ ಫ್ರೈ ಆದರೆ ಸಾಕು. ಇವಾಗ ಈ ಥರ ಇವಾಗ ಇದಕ್ಕೆ ಫ್ರೈ ಮಾಡಿ ಇಟ್ಟಂತಹ ಕರ್ಬೇವು ಸೊಪ್ಪು ಹಾಕಿ ಗಾರ್ನಿಷ್ ಮಾಡೋಣ. ಆಗಿದೆ ಓಮ್ ಮಿಕ್ಸ್ಚರ್ ಅಥವಾ ಸೇವು. ಈಗ ನಾನು ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ನೋಡಿ ಸೂಪರ್ ಆಗಿದೆ, ಗರಿ ಗರಿಯಾಗಿ. ಸಖತ್ತಾಗಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿ ಸುಲಭವಾಗಿ ಓಂಕಾಳು ಪುಡಿ ಅಥವಾ ಸೇವ್ ಮಿಕ್ಸರ್ ಹೇಗೆ ಮಾಡ್ಕೊಳ್ಳೋದು ಅಂತ ಸುಲಭವಾದ ರೀತಿಯಲ್ಲಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.